ಸಿನಿಮಾ ಎಷ್ಟು ಸ್ಪೀಡಾಗಿ ನಾವು ಕತೆ ಹೇಳ್ತೀವಿ ಆ ಸ್ಪೀಡನ್ನು ಈವನ್ ಕ್ಯಾಮ್ರಾಯಿಂದ ಹಿಡಿದು ಆರ್ಟಿಸ್ಟ್ ಮೂಮೆಂಟ್ಸಿಂದ ಹಿಡಿದು ಎಲ್ಲದೂ ಅದೇ ಥರನೇ ಡಿಸೈನ್ ಮಾಡೇ ಶೂಟ್ ಮಾಡಿದ್ದು. ಸೊ ಅದು ಆನ್ ಸ್ಕ್ರೀನಲ್ಲಿದೆ. ಜನನೂ ಇದನ್ನು ಚೆನ್ನಾಗಿ ರಿಸೀವ್ ಮಾಡ್ತಾ ಇದ್ದಾರೆ. ಅದು ನನಗೆ ತುಂಬ ಇಷ್ಟ ಆಯಿತು. ಹೌದೌದು, ಇದರಲ್ಲಿ ನಾನು ಲಾಸ್ಟ್ ಟೈಮೇ ನಾನು ಹೇಳಿದ್ದೀನಿ, ಇದರಲ್ಲಿ ಎಲ್ಲ ಥರ ಎಕ್ವಿಪ್ಮೆಂಟ್ನ ಬಳಸ್ಬಿಟ್ಟಿದ್ದೀವಿ. ಈ ಥರದ ಎಕ್ವಿಪ್ಮೆಂಟ್ ಬಳಸಿಲ್ಲ ಅಂತ ಹೇಳೋಂಗಿಲ್ಲ. ಯಾಕಂದರೆ 5 months ಸ್ಪ್ಯಾನಲ್ಲಿ ನಾವು ಶೂಟ್ ಮಾಡಿದ್ದೀವಿ ಅನ್ನೋದು ಬಿಟ್ಬಿಟ್ರೆ, ಸೊ ಎಲ್ಲ ಎಕ್ವಿಪ್ಮೆಂಟ್ಸು ಎಲ್ಲದನ್ನು ನಾವು ಪ್ರೊಡ್ಯೂಸರ್ ನಾವು ಕೇಳಿರೋ ಎಕ್ವಿಪ್ಮೆಂಟ್ಸು ನಾವು ಏನೇನು ಅಂದ್ಕೊಂಡಿದ್ದು ಅದೆಲ್ಲದನ್ನು ಕೊಟ್ಟಿರೋದ್ರಿಂದ ಅದೇ ಅಷ್ಟೂ ಆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಅಂತ ನನ್ನ ಇದೆ. ಬಿಫೋರ್ ರಿಲೀಸ್ ಎಲ್ಲರಿಗೂ ಹೇಳ್ತಾ ಇದ್ದೆ ಒಂದು ಸರ್ಪ್ರೈಸ್ ಇದೆ ಅಂತ. ಬಿಫೋರ್ ರಿಲೀಸ್ ಹೇಳ್ತಾ ಇದ್ದೆ ಒಂದು ಸರ್ಪ್ರೈಸ್ ಇದೆ ಅಂತ. ಯಾಕಂದರೆ ಮ್ಯಾಕ್ನ ಇಂಟ್ರೊಡಕ್ಷನ್ ಕೊಡೋದೇ ನಾವು. ಸೊ ಹಾಗಾಗಿ ತುಂಬ ಖುಷಿಯಾಗಿದೆ. ಸಣ್ಣದಾಗಿ ಬಂದ್ರೂ ಒಂಥರ ಬ್ಯೂಟಿಫುಲ್ ಅನಿಸುತ್ತೆ. ಸೊ ನನ್ನ ಕೆರಿಯರ್ಗೆ ಒನ್ ಮೋರ್ ಆ್ಯಡಪ್ ಸಿನಿಮಾ ಅಂತ ಅನ್ಕೋತೀನಿ. ತುಂಬ ಮೆಮೊರಬಲ್ ಅಂದರೆ ಅದು ಮೋಗೋ ಬ್ಯಾಟ್ದು ನೀವು ನೋಡಿರ್ಬೋದು ಸಾಂಗಲ್ಲಿ. ಸೊ ಅದೆಲ್ಲ ಬಂದ್ಬಿಟ್ಟು ತುಂಬ ಯೂನಿಕ್ ಆಗಿರುತ್ತೆ ನಿಮಗೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಸೊ ಅದನ್ನು ಕೊಟ್ಟಿದ್ದು ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬೋದು ವಿಜಯ್ ಸರ್ಗೆ ಮತ್ತು ಕಿಶೋರ್ ಸರ್ಗೆ. ಅವರು ಹೂವಿನಿಂದ ನಾರಸ್ವರ್ಗ ಆದಂಗೆ ತುಂಬ ಚೆನ್ನಾಗಿದೆ. ದಯವಿಟ್ಟು ಮಿಸ್ ಮಾಡಿಬಿಡಿ. ಸರ್ ಸ್ವ್ಯಾಗೆ ಮಜಾ. ನೆಕ್ಸ್ಟ್ ನಮ್ಮ ಭದ್ರಾ ನವೀನ್ ಚಂದ್ರ ಸರ್ ಇರ್ಬೋದು, ನಮ್ಮ ಪ್ರತಾಪ್ ಇರ್ಬೋದು, ಎಲ್ಲ ಆ್ಯಕ್ಟರ್ಸ್ ಇರ್ಬೋದು ಇನ್ಕ್ಲೂಡಿಂಗ್ ಮೀ. ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ. ಪ್ಲೀಸ್ ಡೋಂಟ್ ಮಿಸ್ ದ ಮೂವಿ. 6:30 ಸ್ಟಾರ್ಟ್ ಆಗಿದೆ ಅಕ್ರಾಸ್ ಕರ್ನಾಟಕ. ಮಿಸ್ ಮಾಡಬೇಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ನಾವು ಹೇಳೋದಕ್ಕಿಂತ ನೀವುಗಳು ಹೇಳಬೇಕು. ನಮ್ಮ ಕೆಲಸ ನಾವುಗಳು ಹೇಳೋದಕ್ಕಿಂತ ಇವಾಗ ನೀವುಗಳು ಹೇಳಬೇಕು ಸಿನಿಮಾ ಹೇಗಿದೆ ಅಂತ. ಐ ಆಮ್ ಶೋರ್ ಎಲ್ಲರೂ ಇಷ್ಟಪಟ್ರಿ ಅಂತ ಭಾವಿಸ್ತೀನಿ. ಯಾಕಂದರೆ ನಾನು ಫಸ್ಟ್ ಟೈಮ್ ನೋಡಿದ್ದು. 2 hours 35 minutes ಹೆಂಗೋಯ್ತು ಅಂತಲೇ ಗೊತ್ತಾಗಿಲ್ಲ. ಲೈಕ್ ಪ್ರತಿಯೊಂದು ಸೀನು ಅಷ್ಟು ಫಾಸ್ಟ್ ಆಗಿದೆ. ಆ್ಯಂಡ್ ಎಡ್ಜ್ ಆಫ್ ದ ಸೀಟಲ್ಲಿ ನಾನು ಇಡೀ ಸಿನಿಮಾ ನಾನು ಹಿಂಗೆ ನೋಡ್ತಾ ಇದ್ದೀನಿ. ಸೊ ಫುಲ್ ಎಕ್ಸೈಟ್ ಆಗಿದ್ದೀನಿ. ಸೊ ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ, ಸಿನಿಮಾನ ಗೆಲ್ಲಿಸಿ. ಥ್ಯಾಂಕ್ ಯು. ಇಲ್ಲ, ನಾವು ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ನಿಮ್ಗೊಂದು ಕನೆಕ್ಟ್ ಆಗುತ್ತೆ ಸರ್. ವಿಲ್ ಫೀಲ್ ಇದೇನೋ ವರ್ಕೌಟ್ ಆಗುತ್ತೆ, ಈ ಸೀನ್ ವರ್ಕೌಟ್ ಆಗುತ್ತೆ ಅಂತ. ಸೊ ನಾವು ಪಟ್ಟಂತ ಆ 4 ತಿಂಗಳು ಏನು ಶ್ರಮ ನಮ್ಮ ಟೀಮ್ ಹಾಕೋರೆ ಇವತ್ತು ಸ್ಕ್ರೀನ್ ಮೇಲೆ ಅದು ಕಾಣಿಸ್ತಿದೆ. ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ರೋಶ್ನಿ ಪ್ರಕಾಶ್. ಇಷ್ಟೇ ಆಗೋದು ಸರ್, ಕಿರ್ಚ್ಬೇಕಾಗುತ್ತೆ. ನಾನು ತುಂಬ ಖುಷಿ ಆಗ್ತಿದೆ. ಸುದೀಪ್ ಸರ್ ಜೊತೆ ಒಂದು ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿರೋದೇ ಒಂದು ಐ ಥಿಂಕ್ ಇಟ್ಸ್ ಅ ವೆರಿ ಬಿಗ್ ಥಿಂಗ್. ನನಗೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಾವು ಹೇಳೋದಲ್ಲ, ನೀವೆಲ್ಲ ನೋಡಿ ಹೇಳಬೇಕು ಅದನ್ನು. ನನಗೆ ಫೈಟ್ಸ್ ಎಲ್ಲ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ಅಂತ ನಾವು ನಂಬಿದ್ದೀವಿ. ಇವಾಗ ನಿಮ್ಮದೆಲ್ಲ ರಿವ್ಯೂಸ್ಗಾಗಿ ನಾವು ಬೇಕು. ಥ್ಯಾಂಕ್ ಯು. ಅಂದರೆ ನನ್ನನ್ನು ನೋಡೋದಕ್ಕಿಂತ ಅದೇ ಹೇಳಿದೆ, ಸುದೀಪ್ ಸರ್ ಜೊತೆ ಒಂದು ಸೀನಲ್ಲಿ ಬರ್ತಾ ಇದ್ದೀನಿ ಅಂದಾಗ ಖುಷಿ ಆಗ್ತಿತ್ತು. ಅವ್ರನ್ನ ನೋಡ್ಕೊಂಡು ಬೆಳೆದಿರೋರು ನಾವೆಲ್ಲ. ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಾದ್ರೆ ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇಟ್ಕೊಂಡು ಬಂದಿರೋರು. ಸೊ ಅದು ಒಂದು ಚೆಕ್ ಲಿಸ್ಟಲ್ಲಿ ಒಂದು ಚೆಕ್ ಆಗಿದೆ ಅಂತ ಅನ್ನೋದು ಒಂದು ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಹಲೋ, ಎಲ್ಲರಿಗೂ ನಮಸ್ಕಾರ. ಬೇಸಿಕ್ಲಿ ಐ ಆಮ್ ಫ್ರಮ್ Tamil. First time I'm into the Kannada industry. I beg you pardon, please. The next time when I come here, I'm surely going to learn Tamil and talk to you guys. And it was a great experience to work with Basha sir. He's always the king. He's the mass. And why not? Thank you. ಎಲ್ಲರಿಗೂ ನಮಸ್ಕಾರ. ಸೊ ವಾಟ್ ಐ ಫೀಲ್ ಇಸ್ ಬಿಯಾಂಡ್ expression. We couldn't really express. It was so grateful for this
lovely working with Baksha sir, Kicha Sudeep sir. Thank you so much for the opportunity. And ಈ ಟೀಮ್ ಪ್ರತಿದಿನ 18 hours ಕೆಲಸ ಮಾಡುತ್ತೆ ಈ ಸಿನಿಮಾ ಲೈಕ್ ಟು ಬ್ರಿಂಗ್ ದ ಸಿನಿಮಾ ಫಾರ್ ಯು as expected as to bring to the screen, and it was wonderful experience. Hope you all love the film and watch the film in theatre.